ಲೋಕಸಭೆಯ ಘನತೆ ಗೌರವವನ್ನ ಎತ್ತಿಡಬೇಕಾಗ್ತಕ್ಕಂಥದ್ದು ಕೂಡ ಸ್ಪೀಕರ್ ಅವರ ಕರ್ತವ್ಯ. ಪ್ರಧಾನಿ ಇನ್ನ ಸಮಯ ಇದೆ ಉತ್ತರ ಕೊಡ್ಲಿಕ್ಕೆ. ಅಲ್ಲ, ಕರೆಕ್ಟು. ಅವರ ಲೋಕಸಭೆನಲ್ಲಿ ಏನೇನ್ ಬಿಲ್ ಪಾಸ್ ಮಾಡ್ಬೇಕೋ ಮಾಡ್ಕೋತಾರಲ್ಲ, ಏನೇನ್ ಮಾತಾಡ್ಬೇಕೋ ಎಲ್ಲ ಮಾತಾಡ್ಕೋತಾರಲ್ಲ. ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ, ಮಹಿಳಾ ಸಂಸತ್ ಸದಸ್ಯರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದು ನಿರಾಧಾರ, ಅದೊಂದು ರಾಜಕೀಯ ಪ್ರೇರಿತವಾದದ್ದು. ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ವಲ್ಲ ನಿಮ್ಗೆ. ನಾನು ಆಕಾಂಕ್ಷಿ ಅಂತ ಹೇಳಲಿಲ್ಲ, ನೀವ್ ಹೇಳ್ತಾ ಇದ್ದೀರಿ. ನಾನು ಆಕಾಂಕ್ಷಿ ಅಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ, ಅದರಂತೆ ಆಗುತ್ತೆ. ನನಗೆ ಯಾರು ನೋಡಪ್ಪ, ನನಗೆ ಯಾರು ಬೆಂಬಲನೂ ಇಲ್ಲ, ಏನೂ ಇಲ್ಲ. ಅವರೆಲ್ಲ ಯಾರಿದ್ದಾರೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ, ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಅದರಂತೆ ಆಗುತ್ತೆ. ಇದರಲ್ಲಿ ಲಾಬಿ ಮಾಡೋವಂಥದ್ದು, ಇದರಲ್ಲೇನೋ ಗಿಟ್ಟಿಸ್ಕೊಳ್ಳುವಂಥದ್ದು, ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂಥ ಸಂಸ್ಥೆ. ರಾಜ್ಯದ ರೈತರ ಹಿತ ಕಾಪಾಡುವಂಥದ್ದು ಬಹಳ ಮುಖ್ಯ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನಾನು ಅದ್ರ ಬಗ್ಗೆ ನನಗೆ ಈಗ ಆಲ್ರೆಡಿ ಜವಾಬ್ದಾರಿಗಳಿದೆ. ನಾನು ರೆಸ್ಟ್ ಬೇಕು ಅಂತ ಹೇಳಿದವನು. ನನ್ಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಇರೋ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ. ಯಾವುದೇ ಹುದ್ದೆಗಳಿದೆಯಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಅಧಿಕಾರ ಬೇಕು. ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅದು ನಿಭಾಯಿಸ್ತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ. ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು, ಆ ಬ್ರ್ಯಾಂಡ್ ಏನಿದೆ, ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕಾಗ್ತದೆ. ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಅದು. ಯಾವುದೋ ಒಂದು ಖುಷಿಗೋಸ್ಕರ ಹೋಗಿ ಕೂತ್ಕೊಳ್ಳೋದಲ್ಲ. ಅದು ಸರ್ಕಾರ ತೀರ್ಮಾನ ಏನೇನ್ ಮಾಡ್ಬೇಕೋ ಮಾಡ್ಕೋತಾರೆ. ಅವ್ರೇನ್ ತೀರ್ಮಾನ ಮಾಡ್ಕೋತಾರೆ. ನಾನು ಯಾರಿಗೂ ಕೇಳೋದು ಇಲ್ಲ, ಲಾಬಿ ಮಾಡೋ ಪ್ರಶ್ನೆನೂ ಇಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ ನನಗೆ. ನಾನೊಬ್ಬ MP ಆಗಿ ಕೆಲಸ ಮಾಡಿದ್ದೇನೆ. ನನಗೆ ಜವಾಬ್ದಾರಿ ಇದೆ. ನನಗೆ ಎಲ್ಲದರಲ್ಲೂ ಇತಿಮಿತಿ ಇದೆ. ನಾನು ಯಾವುದನ್ನು ಆಸೆ ಪಟ್ಟು ಕೇಳೋನಲ್ಲ, ಅದ್ರ ಹಿಂದೆ ಹೋಗೋನು ಅಲ್ಲ. ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದ್ದೀವಿ, ಅಧಿಕಾರಿಗಳ ತಂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 20 ಜನ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ, ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ನೋಡ್ಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ರಾಜಕಾರಣ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ, ಮೀಡಿಯಾದವ್ರ ಹತ್ರನೇ ರಾಜಕಾರಣ. ಇಲ್ಲ, ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇದೆ. DK ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಯ್ತಾ ಇಲ್ಲ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವರು ಪಕ್ಷದ ಅಧ್ಯಕ್ಷರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ, ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವ್ರೇನಾದ್ರು ಡೆಲ್ಲಿಲಿ ಇತ್ತು ಅಂತ ಅಂದ್ರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡ್ಲಿಕ್ಕೂ ಕೂಡ ಅವರ ಭೇಟಿ ಮಾಡ್ತಾರೆ, ಅವಕಾಶ ಸಿಕ್ಕಿದ್ರೆ. ಇಲ್ಲ ಅಂತಂದ್ರೆ ಕೆಲವು ಮಂತ್ರಿಗಳನ್ನ ರಾಜ್ಯದ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಇಲಾಖೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂತ ಸಂದರ್ಭದಲ್ಲಿ ಅವ್ರ ಹತ್ರನೂ ಕೂಡ ಅನೇಕ ವಿಚಾರ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರು ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನ ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದ್ರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ. ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.